ಐಡಿಯಾ ಮಾಡಿ ಇಟ್ಕೊಂಡು ನೋಡ್ರಿ, ಈಕೆ ಸಂತಿಗೆ ಹೋದಳಂತಂದ್ರೆ ಬೆಳಿಗ್ಗೆ 10 ಗಂಟೆಗೆ ಹೋದಾಕಿ ಸಾಯಂಕಾಲ 5-6 ಗಂಟೆಗೆ ಬರ್ತಿದ್ದಳು. ಯಾಕಂತಂದ್ರೆ ಒಂದು 4 ಕಿಲೋಮೀಟ್ರ್ ದೂರ ಹೋಗಿ ಸಂತಿ ಮಾಡ್ಕೊಂಡು ಬರ್ಬೇಕ್ರಿ. ಆಗಿನ ಕಾಲದೊಳಗೆ ನಡ್ಕೊತ ಹೋಗ್ಬೇಕು. ಆ ದಿವಸ ಹತ್ತಿದ್ದಕ್ಕೆ 4 ಗಂಟೆಗೆ ಓಣ್ಯಾನ 4-6 ಜನರನ್ನ ಕರ್ಕೊಂಡು ಬುಟ್ಟಿ ತೊಗೊಂಡು ಬುಟ್ಟಿ ಒಳಗೆ ಕುಂಚಿಗೆ ಇಟ್ಕೊಂಡು ರೊಕ್ಕ ಕಟ್ಕೊಂಡು ನಾವು ಸಂತಿಗೆ ಹೋಗಿ ಬರ್ತೀವಿ, ಮನೆ ಕಡೆ ಹುಷಾರ್ರೇ ಅಂತ ತಿಳ್ಕೊಂಡು ಹೇಳಿ ಹೋದಳ್ರಿ. ಆಯ್ತು ರೀ ಎತ್ತರ ಹೋಗಿ ಬರ್ರಿ ಅಂತ ತಿಳ್ಕೊಂಡು ಕಳಿಸಿದ್ರು. ಪ್ರತಿ ಸಲ ಕಳಿಸುವಂಗೆ ಹೋದ ತಕ್ಷಣನೇ ಸಣ್ಣ ಸೊಸಿ 4-5 ತಿಂಗಳಾತ್ರಿ ತವ್ರ ಮನೆಗೆ ಹೋಗಿದ್ದಿಲ್ಲ, ಏನು ತಿಂದಿದ್ದಿಲ್ಲ, ಬಾಯಿ ಕೆಟ್ಟ ಹೋಗಿಬಿಟ್ಟಿತ್ತು. ಒಂದು ಉಪ್ಪಿನಕಾಯಿ ಸಹಿತ ಇರ್ತಿದ್ದಿಲ್ಲ ರೀ ಆಕಿನ ಮನೆಯಾಗ, ಅಷ್ಟು ಜಪಣ ಅತ್ತಿ. ಅದಕ್ಕೆ ಐಡಿಯಾ ಮಾಡಿದಳು, ಅಕ್ಕಗೆ ಕರ್ಕೊಂಡ ಮಾಡ್ಬೇಕಲ್ರಿ, ಏನು ಬಾವಿಗೆ ಬಿದ್ದರು ನಾಕೋಬೇಕದಾಳ, ನಾ ಒಬ್ಬಾಕಿನೇ ಬಿದ್ನಿ ಅಂತಂತಂದ್ರೆ ಅಕ್ಕ ಅತ್ತಿ ಮುಂದೆ ಹೇಳಿದಳು ಅಂದ್ರೆ ನನ್ನ ಕೂದಲು ಅಕ್ಕಿನ ಕೈಯಾಗಿರ್ತಾವ, ಅತ್ತಿ ಕೈಯಾಗ ಬ್ಯಾಡ ಅಂತ ತಿಳ್ಕೊಂಡು ಹೇಳಿ ಅಕ್ಕನಂತೆ ಕೂದಳು. ಯಾಕ ಅಂತಂದಳು. ಏನವ ಅಂತ. ಅಲ್ಲ, ನಮ್ಮಿಬ್ಬರು ಗಂಡದೇವರು ಹೊಲಕ್ಕೆ ದುಡಿಯಕ್ಕೆ ಹೋಗ್ಯಾರ, ಅತ್ತಿ ಸಂತಿಗೆ ಹೋದಳು, ನಾವ ಇಬ್ಬರು ಅದೀವಿ, ಏನಾರ ಮಾಡಿ ಇವತ್ತು ಹೋಳಿಗೆ ಮಿರ್ಚಿ ಬಿಜಿ ಮಾಡಿದ್ರ ಅಂತಂದಳಕ್ಕೆ. ಆಗಿನ ಕಾಲಕ್ಕೆ ಅದ ದೊಡ್ಡದ್ರಿ. ಈಗಾದ್ರೆ ನೀವು ಪಾನಿಪುರಿ, ಗೋಬಿ ಮಂಚೂರಿ, ಎಗ್ ರೈಸ್, ಅದು ರೈಸ್ ಇದು ರೈಸ್ ಮಾಡಿ ಹೊಡೆದು ನಿನಗೂ ಉಳಿಸಿ ನೋಡಿ, ನಾ ಏನು ಒಟ್ಟು ತಿಂದಿನೇನು ತಿನ್ನು ಹೋಗಿ ಅಂತ ತಿಳ್ಕೊಂಡು ಅಂದು ಅವ್ರಿಗೆ ಒಟ್ಟು ತಿನ್ನಿಸಿ ಸಮಾಧಾನ ಮಾಡಿ ಅವು ಅದಕ್ಕೆ ಇರ್ತಾವ, ನಡೆಯುತ್ತೆ. ಹಂಗಿರಲಿಲ್ಲ ಆಗಿನ ಕಾಲಕ್ಕೆ. ಹೋಳಿಗೆ ಹುಗ್ಗಿ ಕರಗಡ್ಬ ಅಂತೇಳಂತಂದ್ರೆ ಅದು ಫೇಮಸ್ ಊಟ್ರಿ. ಈಕೆ ಅಂದಳು, ಹೋಳಿಗೆ ಮಿರ್ಚಿ ಬಿಜಿ ಮಾಡಿದ್ರೆ ಹೆಂಗೆ ಅಂತೇಳಂತಂದಳು. ಗದ್ದ ನಡಿಗೆ ಬಿಟ್ಟಳ್ರಿ. ಯವ್ವ ಬ್ಯಾಡವಿ, ನಿನ್ನ ತಲೆಯಾಗ ಒಳ್ಳೆ ಬರ್ತೈತಲ್ಲ ಇಂಥ ವಿಚಾರ, ಅತ್ತಿಗೆ ಗೊತ್ತಾದ್ರೆ ಬಿಟ್ಟಾಳೇನ ನೀ ಏನು ಹೆದರ್ತಿ, 2 ವರ್ಷ ಆತು ನೀ ಬಂದು, ಎಲ್ಲ ಗೊತ್ತಿರ್ಬೇಕು, ಎಲ್ಲ ಮಾಡ್ಬೇಕು ನೀನು, ಅಂಥದ್ದು ಬಿಟ್ಟು ನೀ ಹೆದರ್ಕೊಂತ್ಕೊಂಡಿರ್ತಿಲ್ಲ ಅತ್ತಿಗೆ. ಆಕೆ ಬರೋದ್ರೊಳಗೆ ನಾ ಬಡ ಮಾಡಿ ಉಂಡು ಎಲ್ಲ ಸ್ವಚ್ಛ ಮಾಡಿ ಇಟ್ಬಿಡೋಣ ಅಂತ. ಅವ್ರಿಗೇನು ಗೊತ್ತಾಕೈತೆ, ನಮ್ಮ ಗಂಡದಿರು ಬರೋಕೆ ಮಧ್ಯಾಹ್ನ ಸಾಯಂಕಾಲ ಆಕೈತೆ. ಅವರು 8 ಗಂಟೆ ಇಲ್ದನ ಮನೆಗೆ ಬರೋಂಗಿಲ್ಲ, ಅತ್ತಿನೂ 8 ಗಂಟೆ ಇಲ್ದನ ಮನೆಗೆ ಬರೋಂಗಿಲ್ಲ. ಮತ್ತೆ ಯಾಕೆ ಅವ್ರು ಬರೋದ್ರೊಳಗನ ಮಾಡಿ ಉಂಡು ಎಲ್ಲ ತೊಳೆದು ದಬ್ಬಾಕಿ ಬಿಡೋಣ, ಮತ್ತೇನಿಲ್ಲ ಅಂತೇಳಿ ಅವಕ್ಕೆ ಸಂತಿ ಸಾರು ಉಣಿಸೋಣ ಅಂತ ನಾವು ಹೋಳಿಗೆ ತುಪ್ಪ ಉಣ್ಣೋಣ ಐಡಿಯಾ ಮಾಡಿದಳ್ರಿ. ಒಲ್ಲಿವ ಆಗಂಗಿಲ್ಲ, ನಿನ್ನ ಮಾತು ಕೇಳ್ಕೊಂಡು ಮತ್ತೆ ನಾ ಎಲ್ಲಿ ತವ್ರ ಮನೆಗೆ ಹೋದ್ರೆ ನಮ್ಮ ತವ್ರ ಮನೆಯಾಗ ನಾನು ಇಟ್ಕೊಳಂಗಿಲ್ಲ ಯಾರು, ಬೇಡ ಇವ ಅಂತೇಳಿ ಅಂತಂದಳು. ನೀ ಸುಮ್ಮನಿರ, ನಾ ಹ್ಞೂ ಅನ್ನ, ನೀನು ಹ್ಞೂ ಅಂದ್ರೆ ಸಾಕು, ನಾ ಎಲ್ಲ ನಿಭಾಯಿಸ್ತೀನಿ ಅಂತಂದಳಕ್ಕಿ. ತಂಗಿದ್ದಕ್ಕೆ ಧೈರ್ಯ ರೀ, SLC ಫೇಲ್ ಅಕ್ಕಿ, ಭಾರಿ ಧೈರ್ಯ. ಆಯಿತು ನೋಡು, ಮತ್ತು ನಮ್ಮ ಮ್ಯಾಲೆ ಏನೂ ಬರಬಾರ್ದು, ಏನಾರು ಬಂತಂತಂದ್ರೆ ನನ್ನ ಹೆಸರು ಹೇಳಬೇಡವ್ವ ಅಂತೇಳಿ ಅಂತಂದಳಿಕೆ. ಇಲ್ಲ ತಗೋ, ನಾ ಎಲ್ಲ ನಿಭಾಯಿಸ್ತೀನಿ, ನಾ ಹೇಳ್ದಷ್ಟು ನೀವು ಹ್ಞೂ, ನಾ ಎಷ್ಟು ಹೇಳ್ತೀನಿ ಅಷ್ಟೇ ಕೇಳೋದು ಕಲಿ. ಹ್ಞೂ ಆಯ್ತು. ಅರ್ಧ ಚೀಲ ತೊಗರಿ ಒಯ್ದು ಸಂತಿಗೆ ಹಾಕೇ ಬಂದೋಡ್ರಿಕಿ. ಅಂಗಡಿಗೆ ಹಾಕಿದಕ್ಕಿನೇ ಆ ತೊಗರಿ ಒಳಗೆ ಎಲ್ಲ ಏನೇನು ಬೇಕು, ಹಿಟ್ಟು, ಎಣ್ಣೆ, ಅದು ಇದು ಎಲ್ಲ ತೊಗೊಂಡು ಬಂದೋಡ್ರಿ, ಬೆಲ್ಲ ಪಲ್ಲ ಎಲ್ಲ ತೊಗೊಂಬಂದು ಮನೆ ಒಳಗೆ ಹೋಳಿಗೆ ಮಾಡಿದ್ರಿ. ಆಮೇಲಿಂದ ಮಿರ್ಚಿ ಮಾಡಿದರು, ಅನ್ನ ಸಾರು ಎಲ್ಲ ರೆಡಿ ಆಯ್ತು. ರೆಡಿ ಮಾಡಿ ಗಂಡದೇರಿಗೆ ಊಟ ಕೊಟ್ಟು ಬರ್ಬೇಕಲ್ರಿ. ಮಧ್ಯಾಹ್ನಕ್ಕೆ ಹೋಗಿ ಹೊಲಕ್ಕೆ ಹೋಗಿ ನಡಿ ಗಂಡದೇರಿಗೆ ಊಟ ಕೊಟ್ಟು ಬಂದು ಆಮೇಲಿಂದ ಕುಂತ್ಕೊಂಡು ಊಟ ಮಾಡೋಣ ಅಂತ ತಿಳ್ಕೊಂಡಂತಂದು 12-1 ಗಂಟೆ ಆಗಿತ್ತು ರೀ ಮಧ್ಯಾಹ್ನದೊಳಗೆ. ಗಂಡಗೆ ಊಟ ಕೊಡಕ್ಕಂತ ತಿಳ್ಕೊಂಡು ಅದ ಸಂಗಟಿ ಸಾರು ನಿಮ್ಮ ಮನೆ ಬರ್ದಾಗ ಇದಾಯ್ತು ಅಂತ ತಿಳ್ಕೊಂಡು ಒಯ್ದರು. ಸಂಗಟಿ ಸಾರು ಒಯ್ದು ಇಟ್ಟ ತಕ್ಷಣ ಅವರು ಮತ್ತು ಊಟ ಮಾಡೋ ಮಟ್ಟ ಏನು ಹೋಗೋದಂತ ತಿಳ್ಕೊಂಡು ಕುತ್ಕೊಂಡು ನೀಡಿ ಊಟ ಮಾಡಿಸಿದ್ರು. ಊಟ ಮಾಡಿಸಿದ ಬಳಿಕ ಅವ್ರು ಹೇಳಿದರು, ಒಂದಿಷ್ಟು ಅಲ್ಲಿ ತರಕಾರಿ ಐತಿ, ಒಂದಿಷ್ಟು ಇದು ಇಷ್ಟು ಕಳೆ ತೆಗೆದು ಕೊಟ್ಟು ಹೋಗ್ರಿ ಅಂತ ತಿಳ್ಕೊಂಡಂತಂದು ಕಳೆ ತೆಗೆಸಿ ತರಕಾರಿ ಕೊಟ್ಟು ಕಳಿಸಿದ್ರು. ತೊಗೊಂಡು ಬರೋದ್ರೊಳಗನ 5 ಗಂಟೆ ಆಗಿಬಿಡ್ತ್ರಿ ಮನೆಗೆ. ಎಲ್ಲ ದಬ್ಬ ಹಾಕಿದ್ರು, ಅದು ಹೋಳಿಗೆ ಮಾಡಿದ್ದು ಮಿರ್ಚಿ ಮಾಡಿದ್ದು 5 ಗಂಟೆ ಆಯ್ತು. ನಾವು ಉಣ್ಬೇಕು ಅಂತ ತಿಳ್ಕೊಂಡು ಹೋದ್ರೆ ಹಿಂಗೆ ಸಿಕ್ಕೊಂಡು ಬಿಟ್ಟಿವಿ, ಏನು ಮಾಡೋದಂತ ತಿಳ್ಕೊಂಡಂತಂದು 2 ಅಕ್ಕ ತಂಗಿ ಈಗ ಉಣ್ಬೇಕು ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಸಾಯಂಕಾಲ ಆಗೈತಿ. ಈಗ ಹತ್ತಿ ಕುಣ್ಕೊತ ಬರ್ತೈತಿ. ಬಂತಂತಂದ್ರೆ ಕಸ ಹೊಡೆದಿಲ್ಲ, ನಮ್ಮ ಬಾಗಿಲು ಮುಂದಿಂದ ದೀಪ ಹಚ್ಚಿಲ್ಲ ನಿಂತು ಬಿಡ್ತೈತಿ, ಅದಿಷ್ಟು ಮಾಡಿ ಉಣ್ಣಾಕೊಂಡ್ರಣ ಅಂತ ತಿಳ್ಕೊಂಡಂತಂದ್ರು. ಬಾಗಿಲು ಮುಂದೆ ಹೋಗಿ ಕಸ ಹೊಡೆದು ಒಂದಿಷ್ಟು ನೀರು ಚಳಿ ಹೊಡೆದು ಒಳಗೆ ಒಂದಿಷ್ಟು ದೀಪ ಹಚ್ಚಿ ಕೈಕಾಲು ಮುಖ ತೊಳ್ಕೊಂಡು ಅಕ್ಕ ತಂಗಿ ಎದರ ಬದ್ರ ಕೂತ್ಕೊಂಡು ಹೋಳಿಗೆ ತುಪ್ಪ ಕರ್ಗಡ್ಬು ಎಲ್ಲ ಮಿರ್ಚಿ ಪರ್ಚಿ ಎಲ್ಲ ಇಟ್ಕೊಂಡು ಹಿಂಗೆ ಉಣ್ಬೇಕು ಅನ್ನೋದ್ರೊಳಗನ ಅವತ್ತು 8 ಗಂಟೆಗೆ ಬರಬೇಕಾದ ಅತ್ತಿ ಬೇಗ ಬಂದ್ಬಿಟ್ರಿ. ಸಂತಿಲಿಂದ ಬೇಗ ಬಂದ, ಯಾರದಿರಿ ಒಳಗೆ, ನಾ ಬಂದಿದ್ದೀನಿ ಬುಟ್ಟಿ ತೊಗೊಬರ್ರಿ ಅಂತ ತಿಳ್ಕೊಂಡು ಕರೆದ ಬಿಟ್ರಿ. ಹತ್ತಿದ್ದಾಗ ಎದಿ ದಸಕ್ಕಂತ್ರಿ. ಹಿರಿಯ ಹಾಕಿದ್ದಳಲ್ಲ, ನಡ್ಗಕ್ಕೆ ಚಾಲೂ ಮಾಡಿದೆ. ಅವ್ವ ನಿನಗೆ ಹೇಳಿದ್ದೀನಿ ನಾನು, ನಿನ್ನ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ದೀನಿ, ನೀ ಕೇಳಿಲ್ಲ. ನಾನು ಸಿಗಿಸಿದೆ, ನಾನು ಈಗ ತವ್ರ ಮನೆಗೆ ಹೋಗ್ಬೇಕು, ನನ್ನ ತವ್ರ ಮನೆಗೆ ಹೋದ್ರೆ ನಾನು ಯಾರು ಇಟ್ಕೊಂತಾರೆ ಅಳಕ್ಕೆ ಚಾಲೂ ಮಾಡೇ ಬಿಡ್ತೀರಿ. ಅದು
ಈಕೆ ಹೇಳಿದಳು, ಹೇ ಸುಮ್ಮನಿರು ಅಳಬೇಡ, ಸುಮ್ಮನಿರು, ನಾ ಅದೀನಿ, ನಾ ಎಲ್ಲ ನಿಭಾಯಿಸ್ತೀನಿ, ನೀ ಏನು ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನಿರು ನೀನು, ನಾ ಎಷ್ಟು ಹೇಳ್ತೀನಿ ಅಷ್ಟ ಮಾತಾಡು, ನೀ ಸುಮ್ಮನಿರು ಅಂತ ತಿಳ್ಕೊಂಡಂತಂದು. ಅಯ್ಯ ನಿನ್ನ ಮಾತು ಕೇಳ್ಕೊಂಡು ಇಲ್ಲಿಗೆ ಬಂದೈತಿ ಅಂತ ತಿಳ್ಕೊಂಡು ಹೇಳಕತ್ತೇಳು. ಕೊಟ್ಟು ಬಿಡ್ತೀನಿ ನೋಡಿ, ಸುಮ್ಮನೆ ಇರ್ತೇನೆ, ಏನು ಮಾಡ್ತೀನಿ, ಹೊಡಿತೀನಿ ಅಂದ ತಕ್ಷಣ ನಿನ್ನ ಅತ್ತಿ ಹೊಡಿತಾಳೆ, ನಾ ಈಕಿನ ಕಡೆಯಿಂದ ಹೊಡಿಸ್ಕೋಬೇಕಾಗಿತ್ತು ಅಂತ ತಿಳ್ಕೊಂಡು ಸುಮ್ಮನೆ ಹತ್ರ ಇದು ಬಡ ಮತ್ತೆ ತೆಗೆದಿಟ್ರಿ, ಎಲ್ಲ ಮುಚ್ಚಿಟ್ರು. ಎಲ್ಲಿ ಇಡ್ಬೇಕು ಆಕಿನ ಕೈಯಾಗ ಅತ್ತಿ ಹುಡುಕಾಡಿದ್ರು ಸಿಕ್ಕಿರಬಾರ್ದ್ರಿ, ಹಂಗೆ ಮುಚ್ಚಿಟ್ರು. ಒಲಿ ಮ್ಯಾಲ ಒಂದು ಎಣ್ಣೆ ದೀಪ ಹಚ್ಚಿಟ್ರಿ ಕಿ ಸಣ್ಣಾಕಿ. ಒಲಿ ಮ್ಯಾಲ ಒಂದು ಎಣ್ಣೆ ದೀಪ ಹಚ್ಚಿಟ್ಟು ಹೊರಗೆ ಬಂದು ಕದ ತೆಗೆದೋಡ್ರಿ. ಕದ ತೆಗೆದ ತಕ್ಷಣ, ಅಯ್ಯ ಅತ್ಯಾರ ಯಾವಾಗ ಬಂದ್ರಿ? ಅಯ್ಯ ಆಗ್ಲಿಂದ ನಾವು ಒದರಾಕತ್ತೀನಿ, ನೀವು ಏನು ಮಾಡಕತ್ತಿದ್ರು ಒಳಗೆ ಕಬುರುಗೇಡಿಗಳ ಅಂತ ತಿಳ್ಕೊಂಡು ಬೈದೋಡ್ರಿ. ಇಲ್ರಿ ಅತ್ಯಾರ, ಈಗ ಹೊಲದಲ್ಲಿಂದ ಬಂದೀವ್ರಿ, ಎಲ್ಲ ಕೆಲಸ ಮುಗಿಸ್ಕೊಂಡು ಹಂಗೆ ಒಟ್ಟು ಜೋಂಪತ್ತಿತ್ರಿ, ನೀವು ಬಂದ್ರಿ, ಆಯ್ತು ತೊಗೊಂಡು ನಡಿ ಇದು ಬುಟ್ಟಿ ಅಂತ ತಿಳ್ಕೊಂಡು ಬುಟ್ಟಿ ಕೊಟ್ಟು ಕಳಿಸಿದಳ್ರಿ. ಒಂದು ಚರಿಗೆ ನೀರು ತೊಗೊಂಬಂದು ಕೊಟ್ಟೋಡ್ರಿ, ನೀವು ಹೊರಗೆ ಬರಬೇಡ, ಅಡುಗೆ ಮನೆಯಾಗ ಇಲ್ಲೇ ಇರೋ ಅಂತ ತಿಳ್ಕೊಂಡು ಅಕ್ಕಗೆ ತಾಕಿತ್ತು ಮಾಡೇ ಬಂದೋಡ್ರಿ ಕಿ ಸಣ್ಣ ಆಕಿ. ಚರಿಗೆ ನೀರು ಕೊಟ್ಟಳು, ಕೈಕಾಲು ಮುಖ ತೊಳ್ಕೊಂಡು ಹಿಂಗೆ ವರ್ಷಗಂತ ಒಳಗೆ ಬರೋದ್ರೊಳಗೆ ನಾ ಅತ್ತಿ ಮೂಗು ಭಾರಿ ಚೂಪ್ರಿ, ಮಿರ್ಚಿ ಬಜಿ ವಾಸನೆ ಬಂದ ಬಿಡ್ತು. ಅಯ್ಯ ಏನ ಕರೆದಿದ್ದು ವಾಸನೆ ಬರ್ತೈತಲ್ಲ ಅಂತಂದಳು ಆಕೆ. ಈಕಿ ಹಿರೇಕಿ ಸೊಸಿ ಅತ್ಯಾರ ಅದು ಮಾಡೋದ್ರೊಳಗೆ ನಾ ಸುಮ್ಮನೆ ಅಂತ ತಿಳ್ಕೊಂಡು ಬಾಯಿ ಮುಚ್ಚಿ ಈಕಿ ಹೇಳಿದಳ್ರಿ ಸಣ್ಣ ಆಕಿ. ಏನಿಲ್ರಿ ಅತ್ಯಾರ, ಒಲಿ ಮ್ಯಾಲ ಎಣ್ಣೆ ದೀಪ ಇಟ್ಟಿರ್ತೀವಲ್ರಿ, ಬೆಕ್ಕ ಅದ್ರ ಮ್ಯಾಲ ಹಾರಿ ಬೆಂಕಿ ಮ್ಯಾಲ ಚೆಲ್ಲಿದಕ್ಕೆ ಅದು ಎಣ್ಣೆ ವಾಸನೆ ಎದ್ದೈತ್ರಿ. ಹಂಗೇನ ಸರಿ ಬಿಡ. ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.